ಎಲ್ರಿಗೂ ನಮಸ್ಕಾರ. ಮಹಾಭಾರತದ ಬಗ್ಗೆ ಒಂದು ಹೊಸ ಆನಿಮೇಟೆಡ್ ಸೀರೀಸ್ ಬಂದಿದೆ ಗೊತ್ತಾ? ಅದರ ಹೆಸರು ಕುರುಕ್ಷೇತ್ರ ಭಾಗ 1. ಇತ್ತೀಚೆಗೆ ರಿಲೀಸ್ ಆಗಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಅದರ ಬಗ್ಗೆ ಇವತ್ತು ಮಾತಾಡೋಣ. ನೋಡಿ, ಮಹಾಭಾರತ ಅಂದ್ರೆ ನಮಗೆಲ್ಲ ಗೊತ್ತಿರೋ ಕಥೆನೇ. ಅದನ್ನೇ ಮತ್ತೆ ಹೇಳೋದು ಅಂದ್ರೆ ಸುಮ್ನೆನಾ? ಅದು ದೊಡ್ಡ ಚಾಲೆಂಜ್. ಹಾಗಿದ್ಮೇಲೆ ಈ ಹೊಸ ಸೀರೀಸ್ ಮಹಾಭಾರತಕ್ಕೆ ಯಾವ ಹೊಸ ಟಚ್ ಕೊಡಕ್ ಟ್ರೈ ಮಾಡಿದೆ? ನಿಜವಾಗ್ಲೂ ಇದರಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆಯಾ? ಇಲ್ಲಿ ನೋಡಿ, ಇದೇ ಈ ಸೀರೀಸ್ನ ಅತಿ ದೊಡ್ಡ ಹೈಲೈಟ್. ಯೋಚನೆ ಮಾಡಿ, 18 ದಿನಗಳ ಯುದ್ಧ, 18 ಬೇರೆ ಬೇರೆ ಯೋಧರ ದೃಷ್ಟಿಕೋನದಿಂದ. ವಾವ್, ಎಂಥ ಅದ್ಭುತ ಐಡಿಯಾ ಅಲ್ವಾ? ಇದೇ ಈ ಸೀರೀಸ್ನ ಬೇರೆಲ್ಲದಕ್ಕಿಂತ ಸ್ಪೆಷಲ್ ಆಗಿ ನಿಲ್ಸೋದು. ಸರಿ, ಹಾಗಾದ್ರೆ ಈ ಸೀರೀಸ್ನ ಹಿಂದಿರೋ ಆಲೋಚನೆ ಆದ್ರೂ ಏನು? ಮಹಾಭಾರತದ ಕಥೆಯನ್ನ ಹೇಗೆ ಒಂದು ಹೊಸ ಆಯಾಮದಲ್ಲಿ ತೋರಿಸೋಕೆ ಪ್ರಯತ್ನಿಸಿದ್ದಾರೆ ಅಂತ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಬನ್ನಿ. ಇದು ಸುಮ್ಮನೆ ಕಥೆನ ರೀಟೇಲ್ ಮಾಡೋದಲ್ಲ. ಬದಲಿಗೆ 18 ದಿನಗಳ ಯುದ್ಧದ ಪ್ರತಿಯೊಂದು ದಿನವನ್ನ ಒಬ್ಬೊಬ್ಬ ಯೋಧನ ಮೇಲೆ ಫೋಕಸ್ ಮಾಡಿ ತೋರಿಸ್ತಾರೆ. ಅಂದ್ರೆ ನಾವು ಕೇವಲ ಪಾಂಡವರು ಅಥವಾ ಕೌರವರ ಕತೆ ಮಾತ್ರ ನೋಡಲ್ಲ, ಬದಲಿಗೆ ಯುದ್ಧದ ನೈತಿಕ ಸಂಘರ್ಷಗಳನ್ನ ಒಂದು ವಿಶಾಲವಾದ ದೃಷ್ಟಿಕೋನದಿಂದ ನೋಡ್ತೀವಿ. ಇದು ನಾವು ಕೇಳಿರೋ ಕಥೆಗಿಂತ ಒಂದು ಕಾಂಪ್ಲೆಕ್ಸ್ ಚಿತ್ರಣವನ್ನ ಕೊಡುತ್ತೆ. ಸರಿ, ಹಾಗಾದ್ರೆ ವಿಮರ್ಶಕರಿಗೆ ಈ ಸೀರೀಸ್ನಲ್ಲಿ ಅಷ್ಟೊಂದು ಇಷ್ಟಾಗಿದ್ದಾದ್ರೂ ಏನು? ಯಾವೆಲ್ಲ ಅಂಶಗಳು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿವೆ? ನೋಡೋಣ ಬನ್ನಿ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಗುಲ್ಜಾರ್ ಅವರ ನಿರೂಪಣೆ. ಅವರ ಧ್ವನಿ ಇದೆಯಲ್ಲ, ಅದು ಈ ಸೀರೀಸ್ಗೆ ಒಂದು ಗಂಭೀರವಾದ ಫಿಲಾಸಫಿಕಲ್ ಟೋನ್ ಕೊಡುತ್ತಂತೆ. ಅಂದ್ರೆ ಇದು ಕೇವಲ ಕತೆ ಹೇಳ್ದಂಗೆ ಇರಲ್ಲ, ಬದಲಿಗೆ ಧರ್ಮ, ಆಂತರಿಕ ಸಂಘರ್ಷ, ಈ ಥರದ ಆಳವಾದ ವಿಷಯಗಳ ಮೇಲೆ ಬೆಳಕು ಚೆಲ್ಲುತ್ತೆ. ಈ ನಿರೂಪಣೆಯೇ ಈ ಸೀರೀಸ್ನ ಇಮೋಷನಲ್ ವೇಟನ್ನ ಹೆಚ್ಚಿಸಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ 2 ಪಾಯಿಂಟ್ಸನ್ನ ಸಿಕ್ಕಾಪಟ್ಟೆ ಹೊಗಳಿದ್ದಾರೆ. ಒಂದು, ಕತೆ ಹೇಳೋ ಸ್ಟೈಲ್, ಅಂದ್ರೆ 18 ಯೋಧರ ದೃಷ್ಟಿಕೋನ. ಇನ್ನೊಂದು, ಗುಲ್ಜಾರ್ ಅವರ ಪವರ್ಫುಲ್ ನಿರೂಪಣೆ. ಈ 2 ಪಾಯಿಂಟ್ಸ್ ಈ ಸೀರೀಸನ್ನ ಸ್ಪೆಷಲ್ ಮಾಡಿರೋದು. ಓಕೆ, ಇದೆಲ್ಲ ಕೇಳೋಕೆ ತುಂಬಾನೇ ಚೆನ್ನಾಗಿದೆ ಅಲ್ವಾ? ಆದರೆ ಒಂದು ಒಳ್ಳೆ ಐಡಿಯಾ ಇರೋದೂ ಬೇರೆ, ಅದನ್ನ ಅಷ್ಟೇ ಚೆನ್ನಾಗಿ ಸ್ಕ್ರೀನ್ ಮೇಲೆ ತರೋದೂ ಬೇರೆ. ಹಾಗಾದ್ರೆ ಈ ಸೀರೀಸ್ ತನ್ನ ಮಹತ್ವಾಕಾಂಕ್ಷೆಗೆ ತಕ್ಕ ಹಾಗೆ ಮೂಡಿಬಂದಿದೆಯಾ? ಆಹಾ, ಇಲ್ಲೇ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇರೋದು. ಈ ಪ್ರಶ್ನೆನೇ ನಮ್ಮನ್ನ ವಿಮರ್ಶಕರ ನೆಗೆಟಿವ್ ಪಾಯಿಂಟ್ಸ್ ಕಡೆ ಕರ್ಕೊಂಡೋಗುತ್ತೆ. ಈಗ ಸೀರೀಸ್ನ ವೀಕ್ ಪಾಯಿಂಟ್ಸ್ ಕಡೆ ನೋಡೋಣ. ಎಕ್ಸಿಕ್ಯೂಷನ್ ವಿಷಯದಲ್ಲಿ ಎಲ್ಲೆಲ್ಲಿ ಎಡವಿದೆ ಅಂತ ವಿಮರ್ಶಕರು ಹೇಳ್ತಿದ್ದಾರೆ. ಈ ರಕ್ಷಾ ಕವಚದಲ್ಲಿರೋ ಬಿರುಕುಗಳು ಯಾವುವು ಅಂತ ನೋಡೋಣ ಬನ್ನಿ. ಮೊದಲಿಗೆ ವಿಜುವಲ್ಸ್ ಬಗ್ಗೆ ಮಾತಾಡೋಣ. ನೋಡಿ, ಭರವಸೆ ಇದ್ದಿದ್ದು ಒಂದು ದೊಡ್ಡ ಸ್ಕೇಲ್ನಲ್ಲಿ ಅದ್ಭುತವಾದ ಯುದ್ಧದ ಸೀನ್ಗಳು, ಸೂಪರ್ ಎಫೆಕ್ಟ್ಸ್ ಇರುತ್ತೆ ಅಂತ. ಆದರೆ ರಿಯಾಲಿಟಿ ಏನು? ಆನಿಮೇಷನ್ ಕ್ವಾಲಿಟಿ ಒಂದೇ ಸಮ ಇಲ್ಲ. ಕ್ಯಾರೆಕ್ಟರ್ಗಳ ಮುಖಗಳು ರಬ್ಬರ್ ತರಹ ಇವೆ. ಡೀಟೇಲಿಂಗ್ನಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ ಅನ್ನೋದು ದೊಡ್ಡ ಮೈನಸ್ ಪಾಯಿಂಟ್. ವಿಜುವಲ್ಸ್ ಕತೆ ಅಷ್ಟೇ ಅಲ್ಲ, ಕ್ಯಾರೆಕ್ಟರ್ಗಳ ವಿಷಯದಲ್ಲೂ ಇದೇ ಥರದ ಸಮಸ್ಯೆ ಇದೆ. 18 ಬೇರೆ ಬೇರೆ ದೃಷ್ಟಿಕೋನಗಳ ಮೂಲಕ ಪಾತ್ರಗಳನ್ನ ಆಳವಾಗಿ ತೋರಿಸ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ತುಂಬ ಯೋಧರ ಪಾತ್ರಗಳಿಗೆ ಸರಿಯಾದ ಡೆಪ್ತ್ ಇಲ್ಲ. ಭೀಷ್ಮ, ದ್ರೋಣರಂತಹ ದೊಡ್ಡ ದೊಡ್ಡ ಪಾತ್ರಗಳು ಕೂಡ ಒನ್ ಡೈಮೆನ್ಷನಲ್ ಆಗಿ ಕಾಣಿಸುತ್ತೆ ಅಂತ ತುಂಬ ಜನ ಹೇಳಿದ್ದಾರೆ. ಇಷ್ಟೇ ಅಲ್ಲ, ಕಥೆಯ ಪೇಸ್ ಅಂದ್ರೆ ವೇಗ ಕೂಡ ಒಂದು ದೊಡ್ಡ ಪ್ರಾಬ್ಲಮ್ ಅಂತೆ. ಕೇವಲ 9 ಎಪಿಸೋಡ್ಗಳಲ್ಲಿ ಇಷ್ಟೆಲ್ಲ ಹೇಳೋಕ್ ಹೋಗಿ ತುಂಬಾ ಪಾತ್ರಗಳಿಗೆ, ಘಟನೆಗಳಿಗೆ ಸರಿಯಾದ ಟೈಮ್ ಸಿಕ್ಕಿಲ್ಲ. ಇದರಿಂದ ಇಮೋಷನಲ್ ಆಗಿ ಕನೆಕ್ಟ್ ಆಗೋಕೆ ಅವಕಾಶನೇ ಸಿಗಲ್ಲ. ಎಲ್ಲವೂ ಅವಸರವಾಗಿ ನಡೆದ ಹಾಗೆ ಅನ್ನಿಸ್ತೆ ಅಂತ ವಿಮರ್ಶಕರು ಹೇಳ್ತಿದ್ದಾರೆ. ಹಾಗಾದ್ರೆ ಈ ಎಲ್ಲಾ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಸ್ ನೋಡಿದ್ಮೇಲೆ ಫೈನಲ್ ವರ್ಡಿಕ್ಟ್ ಏನು? ಈ ಸೀರೀಸ್ ನೋಡ್ಬೋದಾ ಬೇಡ್ವಾ? ಬನ್ನಿ, ಕೊನೆಯ ವಿಶ್ಲೇಷಣೆಗೆ ಹೋಗೋಣ. ಈ ಸ್ಕೋರ್ ಕಾರ್ಡ್ ನೋಡಿದ್ರೆ ನಮಗೊಂದು ಕ್ಲಿಯರ್ ಪಿಕ್ಚರ್ ಸಿಗತ್ತೆ. ನೋಡಿ, ಕಾನ್ಸೆಪ್ಟ್ ಮತ್ತೆ ನಿರೂಪಣೆ ಇದಕ್ಕೆ ಸ್ಟ್ರಾಂಗ್ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಆದರೆ ವಿಜುವಲ್ಸ್, ಪೇಸಿಂಗ್ ಮತ್ತೆ ಕ್ಯಾರೆಕ್ಟರ್ ಡೆಪ್ತ್ ಈ ವಿಷಯಗಳಲ್ಲಿ ರೆಸ್ಪಾನ್ಸ್ ಮಿಕ್ಸ್ ಆಗಿದೆ. ಅಂದ್ರೆ ಒಂದು ಕಡೆ ಚೆನ್ನಾಗಿದೆ, ಇನ್ನೊಂದು ಕಡೆ ಅಷ್ಟಕ್ಕಷ್ಟೇ. ಇದು ಒಂಥರ ಅರ್ಧ ಗೆಲುವು ಅರ್ಧ ಸೋಲು ಅಂದಾಗೆ. ಹಾಗಾದ್ರೆ ಫೈನಲ್ ಆಗಿ ಈ ಸೀರೀಸ್ ಯಾರಿಗಿಷ್ಟ ಆಗ್ಬೋದು? ವಿಮರ್ಶಕರ ಪ್ರಕಾರ ಇದರಲ್ಲಿರೋ ಕೆಲವು ಮೈನಸ್ ಪಾಯಿಂಟ್ಸ್ ಪಕ್ಕಕ್ಕಿಟ್ಟು ನೋಡಿದ್ರೆ, ಮಹಾಭಾರತದ ಬಗ್ಗೆ ಒಂದು ಫ್ರೆಶ್ ಪರ್ಸ್ಪೆಕ್ಟಿವ್ ಬೇಕು ಅನ್ನೋರಿಗೆ, ಅಂದ್ರೆ ಪುರಾಣ ಮತ್ತು ಆನಿಮೇಷನ್ ಫ್ಯಾನ್ಸ್ಗೆ ಇದನ್ನ ಖಂಡಿತ ಒಂದ್ಸಲ ನೋಡ್ಬೋದು. ಕುರುಕ್ಷೇತ್ರ ಭಾಗ 1 ಒಂದು ಭರವಸೆ ಮೂಡಿಸಿರೋದಂತೂ ನಿಜ. ಆದರೆ ಪಾರ್ಟ್ 1ನಲ್ಲಿ ಕೊಟ್ಟಿರೋ ಭರವಸೆಯನ್ನ ಪಾರ್ಟ್ 2 ಪೂರ್ತಿ ಮಾಡುತ್ತಾ ಈ ಒಂದು ದೊಡ್ಡ ಪ್ರಯತ್ನ ತನ್ನ ಪೂರ್ಣ ಸಾಮರ್ಥ್ಯವನ್ನ ತಲುಪುತ್ತಾ? ಈ ಪ್ರಶ್ನೆಗೆ ಉತ್ತರ ಬೇಕಂದ್ರೆ ನಾವು ಕಾದ್ ನೋಡ್ಬೇಕು.